ಹಾಯ್ ಎಲ್ರಿಗೂ ಸುಸ್ವಾಗತ ನನ್ನ ಮತ್ತೊಂದು ಮಿನಿ ವ್ಲಾಗ್. ಎರಡನೇ ಜ್ಯೋತಿರ್ಲಿಂಗವಾದಂಥ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇವತ್ತು ನಾವು ಹೊರಡ್ತಾ ಇದ್ವಿ. ನೀವು ರೆಡಿ ಇದ್ದೀರಲ್ಲ? ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಸ್ವಲ್ಪ ನಾವು ಇದು ತಗೋಕತ್ತೀವಿ ರಿಸ್ಕ್. ಸರಿ ಸುಮಾರು ರಾತ್ರಿ 12:30 ಆಗಿತ್ತು ನಾವು ಹೊರಡಬೇಕಾದ್ರೆ. ನಮ್ಮ ಗಾಡಿಗೆ ಪೂಜೆ ಮಾಡಿಕೊಂಡು ನಾವು ಹೊರಟ್ವಿ. ನಾವು ಹೊರಟಿದ್ದು ಗುಲ್ಬರ್ಗದಿಂದ. ಹಾಗೆ ಹೋಗಬೇಕಾದ್ರೆ ಡೀಸೆಲ್ನ ಫುಲ್ ಮಾಡ್ಕೊಳ್ಳೋಣ ಅಂತ ಡೀಸೆಲ್ನ ಫುಲ್ ಮಾಡ್ಕೊಂಡ್ವಿ ಬಂಕಲ್ಲಿ. ಅದಾದಮೇಲೆ ಮ್ಯಾಪ್ ಹಾಕೋಣ ಅಂತ ಮ್ಯಾಪ್ ಹಾಕಿ ನೋಡಿದ್ರೆ ಆಲ್ಮೋಸ್ಟ್ 339 ಕಿಲೋಮೀಟ್ರ್ ಇತ್ತು. ಆಲ್ಮೋಸ್ಟ್ ಒಂದು 7 ಅವರ್ಸ್ ಜರ್ನಿ. ಆಲ್ಮೋಸ್ಟ್ ಜರ್ನಿ ಹೋಗ್ತಾಯಿದ್ವಿ. 5:30 ಆಗಿತ್ತು. ಮೊದಲನೇದಾಗಿ ನಾವು ಸಿಕ್ಕಿದ್ದು ಮೊದಲೇ ದರ್ಶನ ತೊಗೊಂಡಿದ್ದು ಉಮಾಮಹೇಶ್ವರಿ ಟೆಂಪಲಲ್ಲಿ. ಮೋಸ್ಟ್ಲಿ ಗುಡಿ ಓಪನ್ ಆಗಿಲ್ಲ ಅಂದ್ರೆ ಮ್ಯಾಗ ಒಮ್ಮೆ ಸುಮ್ಮನೆ ನೀವು ರೆಡಿ ಇದ್ದೀರಲ್ಲ? ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಸ್ವಲ್ಪ ನಾವು ಇದು ತಗೋಕತ್ತೀವಿ ರಿಸ್ಕ್. ಹೋಗ್ಬೇಕಾದ್ರೆ ವ್ಯೂ ತುಂಬ ಚೆನ್ನಾಗಿತ್ತು. ಬೆಳಗಿನ ಜಾವ ಅಲ್ವಾ, ಸೊ ಹಚ್ಚ ಹಸಿರಾಗಿ ಮೋಡಗಳು ಹಾಗೆ ಹೋಗ್ತಾ ಇದ್ವು, ಪಾಸ್ ಆಗ್ತಾಯಿದ್ವು. ತುಂಬ ಒಂದು ಒಳ್ಳೆಯ ದೃಶ್ಯ ಆಗಿತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಣ ಅಂತ ಎಲ್ಲರೂ ಹೊರಟ್ವಿ. ಸೊ ಫೈನಲಿ ದರ್ಶನ ಆಯಿತು. ನಮ್ಮ ಮೊದಲನೇ ದರ್ಶನ. ಒಳಗಡೆ ಕ್ಯಾಮ್ರಾ ಬಿಡ್ದಿರೋದಕ್ಕೋಸ್ಕರ ಹೊರಗಡೆಯಿಂದನೇ ನಿಮಗೆ ತೋರಿಸಿದೆ. ಅದಾದಮೇಲೆ ನಮ್ಮ ಜರ್ನಿ ಟುವಾರ್ಡ್ಸ್ ಶ್ರೀಶೈಲಂ ಆಗಿತ್ತು. ಇದು ಫಾರೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾವುದೇ ಪ್ಲಾಸ್ಟಿಕ್ ಬಿಡಲ್ಲ. ಆ್ಯಂಡ್ ಇಲ್ಲಿ ಟೈಮ್ ಕೂಡ ಬೆಳಗ್ಗೆ 6ರಿಂದ ರಾತ್ರಿ 9 ಲಾಸ್ಟ್. ಆದರೆ ಮಂಕಿಗಳೆಲ್ಲ ಅಡ್ಡ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹೋಗಿ. ಅದಾದಮೇಲೆ ಸಿಕ್ಕಿದೆ ನಮಗೆ ಶ್ರೀಶೈಲಂ ಡ್ಯಾಮ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಕಣ್ಣಿಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಶ್ರೀಶೈಲಂ ಕಡೆ ಹೊರಟ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಘಾಟಿತ್ತು, ಅಷ್ಟೊಂದು ಹೇಳೋ ಥರ ಘಾಟಿರಲಿಲ್ಲ. ಓಕೆ, ಆದರೂ ಒಂದು ಒಳ್ಳೆ ಎಂಜಾಯ್ ಸಿಗುತ್ತೆ. ಯಾಕಂದರೆ ವ್ಯೂ ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಈ ಬ್ರಿಡ್ಜಿಂದ ನಾವು ಆ ಕಡೆ ಸಾಗಬೇಕಾಗಿತ್ತು. ನೀವೇನು ನೋಡ್ತಾ ಇದ್ರಲ್ಲ, ಇದೆಲ್ಲ ಶ್ರೀಶೈಲಂ ಡ್ಯಾಮು. ನೀರು ಅಷ್ಟೊಂದು ಇರಲಿಲ್ಲ. ಅಲ್ಲಿಂದ ಟೋಲ್ ಕಟ್ಕೊಂಡು ನಾವು ಹಾಗೆ ಮುಂದೆ ಸಾಗಿದ್ವಿ. ಸೊ ಇಲ್ಲಿಂದ ಶ್ರೀಶೈಲಂ ಕಡೆ ಆಲ್ಮೋಸ್ಟ್ ಆಗಿ ಹತ್ತತ್ರನೇ ಬರ್ತಾಯಿದ್ವಿ. ಅದಾದಮೇಲೆ ನಮಗೆ ಫಸ್ಟ್ ಸಿಗೋದೇ ಸಾಕ್ಷಿ ಗಣಪತಿ ದೇವಾಲಯ. ಸೊ ಇದು ಏನಪ್ಪ ಅಂದರೆ ಇಷ್ಟೇ, ನೀವು ಇಲ್ಲಿ ಶ್ರೀಶೈಲಂ ಬರಬೇಕಂದ್ರೆ ಮೊದಲು ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕು. ಯಾಕಂದರೆ ಈ ಟೆಂಪಲ್ನ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಗಣಪತಿ ಕೈಯಲ್ಲಿ ಬುಕ್ಕು ಪೆನ್ನು ಇಟ್ಕೊಂಡಿರ್ತಾರಂತೆ, ಬರ್ಕೊಂಡಿರ್ತಾರಂತೆ. ನಾವು ಬಂದಿರೋದನ್ನ ಶಿವನಿಗೆ ತೋರ್ಸೋಕ್ಕಂತ ಒಂದು ಇಲ್ಲಿ ನಂಬಿಕೆ ಇದೆ. ಒಳಗಡೆ ಕ್ಯಾಮ್ರಾ ಬಿಡ್ತಿರೋದಕ್ಕೋಸ್ಕರ ಅಲ್ಲಿಂದನೇ ತೋರಿಸಿ ಪ್ರಸಾದ ಎತ್ಕೊಂಡು ನಾವು ಬಂದ್ವಿ ಶ್ರೀಶೈಲಂ ಕಡೆ. ಸೊ ನೋಡ್ತಾ ಇದ್ರಲ್ಲ, ಇದೇ ಶ್ರೀಶೈಲಂ ಎಂಟ್ರಿ. ಕಂಪ್ಲೀಟಾಗಿ ಒಳಗಡೆ ಬರಬೇಕಾದ್ರೆ ನಿಮ್ಮ ವೆಹಿಕಲ್ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಏನಾದರೂ ನಿಮ್ಮ ಹತ್ರ ಡ್ರಿಂಕ್ಸ್ ಏನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ. ಸೊ ನಮ್ಮದು ಚೆಕ್ ಮಾಡಿದ್ರು, ಚೆಕ್ ಮಾಡಿಬಿಟ್ವಿ. ಸೊ ಇದು ಎಂಟ್ರೆನ್ಸ್ ಅಂದರೆ ಮೇನು ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿಂದ ನಾವು ದೇವಸ್ಥಾನ ಕಡೆ ಹೊರಟ್ವಿ. ಸೊ ತುಂಬ ನೀಟಾಗಿತ್ತು. ಮೊದಲಿಗೆ ರೂಮ್ ಹುಡ್ಕೊಂಡು ಕೇಂದ್ರ ವಿಚಾರಣಾ ಕಾರ್ಯಾಲಯಕ್ಕೆ ಹೋದ್ವಿ. ಅಲ್ಲಿ ನಮಗೆ ರೂಮು ಎಲ್ಲಿ ಸಿಗುತ್ತೆ, ಏನೇನಿದೆ ಅಂತ ವಿಚಾರಣೆ ಮಾಡಿಕೊಂಡು ನಮಗೆ ಕೊನೆಯಲ್ಲಿ ಒಂದು ಕಡೆ ರೂಮ್ ಸಿಕ್ತು. ಸೊ ರೂಮಲ್ಲಿ ಹೋದ್ವಿ. ನಾವು ರೀಚ್ ಆಗೋಷ್ಟಿಗೆ 11 ಗಂಟೆ ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ಸಾಯಂಕಾಲ ದರ್ಶನ ಮಾಡೋಣ ಅಂತ ಸುಮಾರು ಒಂದು 5 ಗಂಟೆಗೆ ದರ್ಶನ ಮಾಡೋಕ್ಕೆ ಬಂದ್ವಿ. ಇದೇ ಎಂಟ್ರೆನ್ಸ್. ಒಳಗಡೆ ಕ್ಯಾಮ್ರಾ ಬಿಡೋಲ್ಲ, ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಅದೇ ಗೋಪುರ. ಎರಡನೇ ಜ್ಯೋತಿರ್ಲಿಂಗವಾದ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ದರ್ಶನ ಅದ್ಭುತವಾಗಿತ್ತು. ಹಾಗೂ ಭ್ರಮರಾಂಬ ದೇವಿಯ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಹೊರಗಡೆ ಬಂದಾಗ ಫಂಕ್ಷನ್ ಏನೋ ನಡೀತಾ ಇತ್ತು, ಭರತನಾಟ್ಯ ನೋಡ್ಕೊಂಡು ನಿಂತ್ವಿ. ಅದಾದಮೇಲೆ ಪ್ರಸಾದ 7 o'clock ಕೊಡ್ತಾರಂತ ಹೇಳಿದರು. ಹಾಗಾಗಿ ಪ್ರಸಾದ ಭವನಕ್ಕೆ ಹೋದ್ವಿ ಎಲ್ಲರೂ. ಉಚಿತ ಅನ್ನ ಪ್ರಸಾದ ನಿಲಯ. ಸೊ ಅಲ್ಲಿ ನಮಗೆ ಟಿಫನ್ ಕೊಟ್ಟರು, ಉಪ್ಪಿಟ್ಟು, ಆಮೇಲೆ ಮೊಸರನ್ನ ಕೊಟ್ಟರು. ತುಂಬ ಚೆನ್ನಾಗಿತ್ತು, ಎಲ್ಲ ತಿಂದ್ವಿ. ಮರುದಿನ ಎಲ್ಲರೂ ಮತ್ತೊಮ್ಮೆ ದರ್ಶನ ಮಾಡಿದ್ವಿ. ಸುತ್ತಮುತ್ತ ಇರುವಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡೋಕ್ಕೆ ಹೋದ್ವಿ. ಇದು ಹೇಮರೆಡ್ಡಿ ಮಲ್ಲಮ್ಮ ಆಲಯ ಅಂತ. ಸೊ ಇಲ್ಲಿ ಒಳಗಡೆನೂ ಕ್ಯಾಮ್ರಾ ಬಿಡದೇ ಇರೋದಕ್ಕೋಸ್ಕರ ಇಲ್ಲಿಂದನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆ ಬಂದಾಗ ಮಳೆ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ. ಅದಾದಮೇಲೆ ಛತ್ರಪತಿ ಶಿವಾಜಿ ಅವರಂಥ ಒಂದು ಮ್ಯೂಸಿಯಮ್ಗೆ ಹೋದ್ವಿ. ಅದನ್ನು ತುಂಬ ಚೆನ್ನಾಗಿತ್ತು. ಟಿಕೆಟು 10 rupees ಪರ್ ಹೆಡ್ ಇತ್ತು. ಒಳಗಡೆ ಶಿವಾಜಿ ಮಹಾರಾಜರ ಕಂಪ್ಲೀಟ್ ಜೀವನನ ಹೇಗೆ ಬಂದರು, ಹೇಗೆ ಆಳ್ವಿಕೆ ಮಾಡಿದ್ರು ಕಂಪ್ಲೀಟಾಗಿ ತೋರಿಸಿದ್ರು. ಸೊ ತುಂಬ ಇಷ್ಟ ಆಯಿತು ನನಗಂತೂ. ಇದಾದಮೇಲೆ ಸಿದ್ದರಾಮಯ್ಯ ಕೊಲನ್ನುಗೆ ಹೋದ್ವಿ. ಇಲ್ಲಿ ಇದು ತುಂಬ ಚೆನ್ನಾಗಿತ್ತು. ಇದ್ರ ಇಷ್ಟ ಏನಪ್ಪ ಅಂದರೆ, ದೇವರ ದರ್ಶನ ಸಿಗದಿದ್ದಾಗ ನಾನು ಇಲ್ಲಿಂದ ಹಾರಿ ಪ್ರಾಣ ಬಿಡ್ತೀನಿ ಅಂದಾಗ ಸ್ವತಃ ಮಲ್ಲಿಕಾರ್ಜುನ ದೇವರವರೇ ಬಂದುಬಿಟ್ಟು ಅವ್ರನ್ನ ಕಾಪಾಡಿರುವಂಥ ಜಾಗ ಅವರ ಪಾದಗಳ ಇವು. ಸಿದ್ದರಾಮನ ಕೊಲನು ಅಂತ ಕರೀತಾರೆ. ಸೊ ಇಲ್ಲೂ ತುಂಬ ಚೆನ್ನಾಗಿತ್ತು. ಇದನ್ನು ದರ್ಶನ ಮಾಡ್ಕೊಂಡ್ವಿ. ಇದಾದಮೇಲೆ ಅಲ್ಲಿ ಫಾಲ್ಸ್ ಹರಿತಾ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದಾದ ಬಳಿಕ ನಾವು ಹೋಗಿದ್ದು ಪಾತಾಳ ಗಂಗೆ ನೋಡೋಣ ಅಂತ ನಾವು ಹೋದ್ವಿ.
ಸುಮಾರು 750 ಮೆಟ್ಲು ಇರುವಂಥ ಒಂದು ಈ ಪಾತಾಳಗಂಗೆ ಇಳ್ಕೊಂಡು ಹೋದ್ವಿ. ಸೊ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಅಷ್ಟೊಂದು ಜೋರಾಗಿ ಇರಲಿಲ್ಲ, ಲೈಟಾಗಿ ಬರ್ತಾಯಿತ್ತು. ಇದೇ ಪಾತಾಳಗಂಗೆ ನೀವು ನೋಡ್ತಿರೋದು. ಸುಮಾರು ಎಲ್ಲರೂ ಇಲ್ಲಿ ಸ್ನಾನಗಳು ಮಾಡ್ತಾರೆ. ನಾವು ಪಾತಾಳಗಂಗೆ ಹೋಗಿ ಸ್ಪರ್ಶ ಮಾಡಿ ಆ ನೀರನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಮತ್ತೆ ವಾಪಸ್ ಹೋಗಬೇಕಾದ್ರೆ ರೋಪ್ ವೇಯಿಂದ ಹೋಗೋಣ ಅಂತ ನಾವು ಟಿಕೆಟ್ ತೊಗೊಳ್ಬೋದು. 2 ಟಿಕೆಟ್ ಅಡಲ್ಟ್ 2 ಟಿಕೆಟ್ 120 ಫೋನ್ಪೇ ఉందా? ಓನ್ಲಿ ಕ್ಯಾಶಾ? ಹಾಂ, ನನಗೆ ಬರೋ ಹರ್ಕಲ್ ತೆಲುಗುವಲ್ಲಿ ನಾನು ಮಾತಾಡಿ ಮ್ಯಾನೇಜ್ ಮಾಡಿ ಅಲ್ಲಿಂದ ಟಿಕೆಟ್ ತೊಗೊಂಡು ಹೊರಟ್ವಿ. ಮೇಲ್ಗಡೆ ಸ್ವಲ್ಪ ರಶ್ ಇತ್ತು ಅಷ್ಟೇ. ಅಷ್ಟೊತ್ತಿಗೆ ಹೋಗಿ ವೆಯ್ಟ್ ಮಾಡಿದ್ವಿ ಒಂದು 5 ನಿಮಿಷ. ಅದಾದಮೇಲೆ ನಮ್ಮ ಸರದಿ ಬಂತು, ಕೂತ್ಕೊಂಡ್ವಿ, ಹತ್ಕೊಂಡ್ವಿ. ಒಂದು ಒಳ್ಳೆ ದೃಶ್ಯ ಕಾಣುತ್ತೆ ಇಲ್ಲಿಂದ, ನಿಮಗೆ ಟಾಪ್ ವ್ಯೂ ಆಗುತ್ತೆ. ಆಮೇಲೆ ವೃದ್ಧರು, ವಯಸ್ಸಾದವರು, ಯಾರಾದರೂ ಕಾಲು ನೋವಿದ್ದವ್ರಿಗೆ ಒಂದು ಚೆನ್ನಾಗಿದೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾವು ಹೋಗಿ ಆಚೆ ಬಂದ್ವಿ. ಅಷ್ಟೊತ್ತಿಗೆ ಆಗಲೇ 12 ಗಂಟೆ ಆಗಿತ್ತು. ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇತ್ತು, ಹೋಗಿ ಪ್ರಸಾದ ಮಾಡ್ಕೊಂಡು ಬಂದ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅದಾದ ಬಳಿಕ ಮತ್ತೊಂದು ನೋಡೋವಂಥ ಪ್ಲೇಸ್ ಅಂದರೆ ಹಟೇಶ್ವರ ಆಲಯಂ ಅಂತ, ಅದೊಂದು ದೇವಸ್ಥಾನ. ಅಲ್ಲೂ ವಿಸಿಟ್ ಮಾಡಿದ್ವಿ, ಅಲ್ಲೂ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಸೊ ಇವೆಲ್ಲ ಏನಂದರೆ ಸರೌಂಡಲ್ಲಿ ಇರೋವಂಥ ಪ್ಲೇಸ್ಗಳು, ಇವೆಲ್ಲ ಯಾವುದೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಎಲ್ಲ ಹತ್ರನೇ ಇದೆ. ಇಲ್ಲಿಂದ ಇನ್ನೊಂದು ಸ್ಥಳವಾದ ಶಿಖರಂ ದೃಶ್ಯಗೆ ಹೊರಟ್ವಿ ಎಲ್ಲನೂ. ಅದು ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ ಶ್ರೀಶೈಲಮಿಂದ. ಸೊ ಅದು ತುಂಬ ಒಳ್ಳೆಯ ಜಾಗ. ಮಳೆ ಲೈಟಾಗಿ ಬರ್ತಾಯಿತ್ತು, ಕಾರೆಲ್ಲ ಪಾರ್ಕ್ ಮಾಡಿ ಹೊರಟ್ವಿ ಮೆಟ್ಲುಗಳು ಹತ್ಕೊಂಡು. ಇಲ್ಲಿ ಟಿಕೆಟ್ ಒಬ್ರಿಗೆ 20 ರೂಪಾಯಿ ತೊಗೊಳ್ತಾರೆ. ತುಂಬ ವರ್ತಿದೆ. ಸೊ ಯಾಕಂದರೆ ನೋಡಿ ಬನ್ನಿ ನೀವು ಯಾಕೆ ವರ್ತಿದೆ ಅಂತ. ಸೊ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಾವು ಹೋದಾಗ ಲೈಟಾಗಿ ಮಳೆ ಬರ್ತಾಯಿತ್ತು, ಒಳ್ಳೆ ಫಾಗಿತ್ತು, ಒಳ್ಳೆ ನೋಡೋಕ್ಕಂತೂ ಸಾಕಾಗಿತ್ತು. ನೋಡಿ ಇದೆ ಅದು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ರಲ್ಲ, ನಂದಿಯಿಂದ ಶ್ರೀಶೈಲಂ ಕಾಣುತ್ತೆ ಅಲ್ಲಿಂದ. ಸೊ ತುಂಬ ಒಂದು ಒಳ್ಳೆಯ ಜಾಗ, ಇದನ್ನಂತೂ ಮಿಸ್ ಮಾಡಲೇಬೇಡಿ, ನಾನು ಸಜೆಸ್ಟ್ ಮಾಡೋದು ನಿಮಗೆ. ಇದಾದ ಬಳಿಕ ಮತ್ತೆ ನಾವು ಶ್ರೀಶೈಲಂ ಕಡೆ ಹೊರಟ್ವಿ. ಅಲ್ಲಿಂದ ಮತ್ತೆ 9 ಕಿಲೋಮೀಟ್ರ್ ಹಿಂದೆ ಬಂದ್ವಿ. ಸೊ ನನಗೆ 4 ಗಂಟೆಗೆ ಬೆಂಗಳೂರಿಗೆ ಬಸ್ ಇತ್ತು ಶ್ರೀಶೈಲಮಿಂದ. ಹಾಗಾಗಿ ಸೊ ನಮ್ಮ ಅಣ್ಣಂದ್ರೆಲ್ಲ ಲೈಕ್ ಆ ಫಾರೆಸ್ಟ್ನ ಕ್ರಾಸ್ ಮಾಡಬೇಕಾಗಿತ್ತು. ಬಾಯ್ ಸುನೀಲ್, ಬಾಯ್ ನಾಗೇಶ್. ಸೊ ಹ್ಯಾವ್ ಎ ಸೇಫ್ ಜರ್ನಿ, ಥ್ಯಾಂಕ್ ಯು. ಅವರಿಗೆಲ್ಲ ಬಾಯ್ ಮಾಡಿ ನಾನು ನನ್ನ ಲಗೇಜ್ ತೊಗೊಂಡು ನಾನು ನಿಂತ್ಕೊಂಡಿದ್ದೆ. ಅವರಿಗೆ ಲೇಟ್ ಆಗಿತ್ತು. ಸೊ ಹಾಗಾಗಿ ಅವರು ಹೊರಟ್ರು. ನನಗೆ ಇನ್ನೂ 2 ಅವರ್ ಟೈಮ್ ಇತ್ತು. ಇದೇ ಬಸ್ ಸ್ಟಾಪು. ಸೊ ಅಲ್ಲಿ ನೋಡ್ತಾ ಇದ್ರಲ್ಲ, ಅದೇ ನನ್ನ ಬಸ್ಸು. ಅದು ಬರೋಕ್ಕೆ ಇನ್ನೂ 2 ಅವರ್ ಟೈಮ್ ಇತ್ತು. ಬಸ್ ಸ್ಟಾಪಲ್ಲಿ ವೇಟ್ ಮಾಡೋಣ ಅಂತ ಬಸ್ ಸ್ಟಾಪಲ್ಲಿ ಹೋದೆ. ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೆ. 1-2 ಅವರಲ್ಲೇ ನಾನು ಟೈಮ್ನ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನನ್ನ ಟೈಮ್ ಬಂತು, ಬಸ್ ಬಂತು ಆಲ್ಮೋಸ್ಟ್. ಅದಾದ ಬಳಿಕ ನಾನು ನನ್ನ ಸೀಟಲ್ಲಿ ಕೂತ್ಕೊಂಡೆ. ನನ್ನ ಪಯಣ ಬೆಂಗಳೂರು ಕಡೆ ಸಾಗ್ತಾಯಿತ್ತು. ಬಸ್ ಕೂಡ ರೆಡಿ ಆಗಿತ್ತು. ಸೊ ಇಲ್ಲಿವರೆಗೂ ನನ್ನ ಜೊತೆ ನೀವು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸುಮಾರು ಬೆಳಗಿನ ಜಾವ 4 ಗಂಟೆಗೆ ನಾನು ಬೆಂಗಳೂರು ರೀಚ್ ಆದೆ. ಥ್ಯಾಂಕ್ ಯು.